ಅಬ್ಬಬ್ಬಾ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರೆ ಒಂಥರ ಹಾಯ್ ಅನ್ಸುತ್ತೆ. ಅಜ್ಜಿ ಬನ್ನಿ, ತಂಪಾಗಿರೋ ಪಾನಕ ಮಾಡ್ಕೊಡ್ತೀನಿ, ಇನ್ನು ಮನ್ಸಿಗೆ ಹಾಯ್ ಅನ್ಸುತ್ತೆ. ನಡಿ ನಡಿ. ಅಜ್ಜಿ ಇದೇನು ಮನೇಲಿರೋ ಒಂದು ಐಟಮು ಕಾಣಿಸ್ತಿಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಬನ್ನಿ ಬನ್ನಿ ಒಳಗಡೆ ನೋಡೋಣ. ಅಜ್ಜಿ ಒಂದು ಐಟಮು ಕಾಣಿಸ್ತಿಲ್ಲ. ಮೋಸ್ಟ್ಲಿ ಕಳ್ತನ ಆಗಿದೆ ಅನ್ಸುತ್ತೆ. ಹಾ, ಕಳ್ತನನಾ? ಅಯ್ಯೋ ದೇವ್ರೆ, ಎಲ್ಲಿ ಹೋದ್ರು? ಯಾರು ಕಾಣ್ತಾನೆ ಇಲ್ಲ. ದುರ್ಗಾ, ಲಕ್ಷ್ಮಿ, ಸರಸ್ವತಿ. ದುರ್ಗಾ, ಲಕ್ಷ್ಮಿ, ಸರಸ್ವತಿ ಎಲ್ಲಿದ್ದೀರಾ? ಅಲ್ಲ, ಒಬ್ರಿಗೂ ಜವಾಬ್ದಾರಿ ಬೇಡವಾ? ಮನೆ ಬೀಗ ಕೂಡ ಹಾಕಿಲ್ಲ ಇವರು. ಅಯ್ಯೋ ಅಜ್ಜಿ, ಎಲ್ಲೆಲ್ಲೇನೇನು ಕಳ್ತನ ಆಗಿದೆಯೋ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಲ್ಲ, ನಮ್ಮನೇಲಿ ಕಳ್ತನ ಆಗೋದು ಅಂದ್ರೇನು? ಇಷ್ಟು ವರ್ಷದಲ್ಲಿ ಒಂದ್ಸತಿನೂ ಹೀಗಾಗಿರ್ಲಿಲ್ಲ. ಅಯ್ಯೋ ದೇವ್ರೆ, ಇದು ಯಾವ ಅಪಾಯದ ಮುನ್ಸೂಚನೆಪ್ಪ? ಅಯ್ಯೋ, ಅಂತ ಅಕ್ಕನ ಫೋಟೋನು ಕತ್ಕೊಂಡು ಹೋಗಿದ್ದಾರೆ. ಏಜೆಗೆ ಏನಾದ್ರು ಗೊತ್ತಾದ್ರೆ ಮುಗೀತು ನನ್ನ ಕತೆ. ನನ್ನ ತಿಥಿ ಮಾಡ್ಬಿಡ್ತಾರೆ. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಹಲೋ, ಅಲ್ಲಿಲ್ಲ ಮೇಡಮ್, ಹೇಳಿ. ಏನು ಎಜೆ ಸರ್ ಬಗ್ಗೆ ಏನಾದ್ರು ಅಪ್ಡೇಟ್ ಬೇಕಾಗಿತ್ತಾ? ಸಾರಿ ಮೇಡಮ್, ನಾನು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ. ನಾನು ಎಜೆ ಸರ್ ಜೊತೆ ಇಲ್ಲ. ಅಯ್ಯೋ ಒಳ್ಳೇದಾಯ್ತು, ನಾನು ನಿಮ್ಮ ಹತ್ರ ಸೀಕ್ರೆಟ್ ಮಾತಾಡ್ಬೇಕು. ಸೀಕ್ರೆಟ್ ಆಗಿ? ಏನ್ ಸೀಕ್ರೆಟ್ ಮೇಡಮ್? ಮೊನ್ನೆ ಮನೆ ಕೆಲಸದ ರೋಲ್ ಮಾಡಿದ್ಲಲ್ಲ, ಅವ್ಳ ನಂಬರ್ ಗಿಂಬರ್ ಏನಾದ್ರು ಕೊಟ್ಲಾ? ಅಯ್ಯೋ ಸದಾಶಿವಂಗ ಅದೇ ಧ್ಯಾನ. ನನ್ಗಿಲ್ಲಿ ಪ್ರಾಣ ಹೋಗ್ತಿದೆ. ವಿಶ್ವರೂಪ್, ಮನೇಲಿದ್ದ ವಸ್ತುಗಳೆಲ್ಲ ಕಳ್ತನ ಆಗೋಗಿದೆ. ಮೇಡಮ್, ಕಳ್ತನ ಆಗಿದ್ಯಾ? ಹೌದು, ಮನೇಲಿದ್ದ ವಾಷಿಂಗ್ ಮೆಷಿನು, ಡಿಶ್ ವಾಷರು, ಫ್ರಿಜ್ಜು, ಫರ್ನಿಚರು, ಸೋಫಾ, ದಿಂಬು ಎಲ್ಲ ಕಳ್ತನ ಆಗೋಗಿದೆ. ಮನೆನೇ ಖಾಲಿ ಆಗೋಗಿದೆ. ಎಂತ ಕ್ರಿಮಿನಲ್ಸ್ ಇರ್ಬೇಕು ಮೇಡಮ್, ಹಗಲೊತ್ತಲ್ಲಿ ಇಷ್ಟೆಲ್ಲ ಮಾಡಿದಾರ? CCTV ಚೆಕ್ ಮಾಡಿದ್ರಾ? ಎಲ್ಲ ಚೆಕ್ ಮಾಡಿದೆ, ಏನು ರೆಕಾರ್ಡ್ ಇಲ್ಲ. ಏಜೆಗೆ ಏನಾದ್ರು ಗೊತ್ತಾದ್ರೆ ನನ್ ಕೊಂದ್ಬಿಡ್ತಾರೆ. ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ವಿಶ್ವರೂಪ್. ಮೇಡಮ್, ನನ್ಗನ್ಸುತ್ತೆ ಇಲ್ಲೇ ಪಕ್ಕದಲ್ಲಿ ಸೆಕೆಂಡ್ ವಸ್ತುಗಳನ್ನು ಮಾರೋ ಮಾರ್ಕೆಟ್ ಇದೆ. ಈ ಕಳ್ಳರು ಇಲ್ಲಿ ಕದ್ದಿದ್ದನ್ನೆಲ್ಲ ಅಲ್ಲಿ ಮಾರ್ಬಿಟ್ಟಿದ್ದಾರೆ ಅನ್ಸುತ್ತೆ ಮೇಡಮ್. ಏನು ಮಾರ್ಬಿಟ್ಟಿರ್ತಾರ? ಹೌದು ಮೇಡಮ್. ನೋಡಿ, ಈಗ ದೂರ ತಗೊಂಡೋದ್ರೆ ಪೊಲೀಸ್ ಅವ್ರು ಹಿಡಿತಾರೆ. ಅದಕ್ಕೆ ಅವ್ರು ಇಲ್ಲಿ ಕದ್ದಿದ್ದನ್ನ ಅಲ್ಲಿ ಮಾರಿ ದುಡ್ಡು ತಗೊಂಡು ಹೋಗಿರ್ತಾರೆ ಅನ್ಸುತ್ತೆ. ನಮ್ಮನೆಗೂ ಐಟಮ್ಗಳನ್ನೆಲ್ಲ ಅಲ್ಲಿಂದಲೇ ತಗೊಂಡ್ ಬರ್ತೀನಿ ಮೇಡಮ್, ಇನ್ಕ್ಲೂಡಿಂಗ್ ಮೈ ಚಡ್ಡಿ. ಯಾಕಂದ್ರೆ ಹೇಳಿದ್ರೆ 90% ಆಫ್ ಅಲ್ಲಿ ಕೊಡ್ತಾರೆ. ಕದ್ಮಾಲ್ ಅಲ್ವಾ, ಕೊಡದೆ ಏನ್ ಮಾಡ್ತಾರೆ? ಈಗ ಮಾರ್ಕೆಟ್ ಅಲ್ಲಿ ಇದೆ, ಅದನ್ನ ತರೋದು ಹೇಗೆ? ಏಜೆ ಬರೋದ್ರೊಳಗೆ ತಂದ್ಬಿಡ್ಬೇಕು. ಯಾವ ಸಾಮಾನ್ ಸಿಗ್ಲಿ ಅಂದ್ರೂ ಪರವಾಗಿಲ್ಲ, ಅಂತ ಅಕ್ಕನ ಫೋಟೋ ಮಾತ್ರ ಸಿಗ್ಲೇಬೇಕು. ಅಂತಾರೆ ಮೇಡಮ್, ಫೋಟೋನು ಕತ್ಕೊಂಡು ಹೋಗ್ಬಿಟ್ಟಿದಾರ. ಹೌದು, ಅದಕ್ಕೆ ನಂಗೆ ಇಷ್ಟೊಂದು ಟೆನ್ಷನ್ ಆಗ್ತಿರೋದು. ಡೋಂಟ್ ವರಿ ಮೇಡಮ್, ಇಲ್ಲೇ ಸುತ್ತಮುತ್ತ 2-3 ಮಾರ್ಕೆಟ್ ಇದೆ, ಅಲ್ಲೋಗಿ ಚೆಕ್ ಮಾಡಿ ನಾನು ಬರ್ತೀನಿ. ನಾನು ಬರ್ತೀನಿ, ಇರಿ ನಾನು ಬರ್ತೀನಿ. ನೀವು ವೆಯ್ಟ್ ಮಾಡಿ, ನಾನು ಹೋಗಿ ಚೆಕ್ ಮಾಡಿ ನಿಮ್ಗೆ ಫೋನ್ ಮಾಡ್ತೀನಿ. ಅಯ್ಯೋ ಏನಪ್ಪ ಮಾಡೋದು? ಏನ್ ಮಾಡಕ್ ಹೋದ್ರೂ ಎಡ್ವರ್ಟ್ ಆಗ್ತಿದ್ಯಲ್ಲ. ಏಜೆ ಬರೋದ್ರೊಳಗೆ ಎಲ್ಲ ವಸ್ತುನೂ ಬಂದಿರ್ಬೇಕು ಅಷ್ಟೇ. ಈಗ ಫಸ್ಟಿಗೆ ಆ ಮಾರ್ಕೆಟ್ಗೆ ಹೋಗ್ಲಾ, ಈ ಮಾರ್ಕೆಟ್ಗೆ ಹೋಗ್ಲಾ? ಅಷ್ಟೇ ಕೈ ತೊಳಿಬೇಕು. ಹಲೋ, ಹಾಂ ಪ್ರಸಾದ್, ಅವ್ರಿಗೆ ಆಫೀಸಿಗೆ ಬರೋಕ್ಕೆ ಹೇಳಬೇಡಿ. ನಾ ಮನೆಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ. VCಲೇ ಎಲ್ಲ ಮುಗಿಸ್ಬಿಡೋಣ. ಓಕೆ, ಯಾ. ಸರು, ಮೂವಿ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ಸ್. ಎಷ್ಟು ದಿನ ಆಗಿತ್ತು ಈ ಥರ ಆಚೆ ಹೋಗಿ. ದುರ್ಗಾ ಅಕ್ಕ, ನಿಮಗೆ ಖುಷಿ ಆಯ್ತಾ?
ಅವ್ರಿಗಿನ್ನೂ ಕೋಪ ಹೋಗಿಲ್ಲ ಅನ್ಸುತ್ತೆ. ಇರ್ಲಿ ಇರ್ಲಿ ಅಬ್ಬಬ್ಬಾ ಅಂದ್ರೆ ಇನ್ನೊಂದು 10 ನಿಮಿಷ ಆಮೇಲೆ ಎಲ್ಲ ಸರಿ ಹೋಗತ್ತೆ. ಅದ್ ಹೇಗೆ? ಅಜ್ಜಿ ಇಲ್ಲಿ ಏನಾಗಿದೆ? ಎಲ್ಲಿ ಹೋಗಿದ್ರಿ ಎಲ್ಲ? ಮನೇಲಿ ಕಳ್ತನ ಆಗಿದೆ. ಏನು ಕಳ್ತನನ? ಹೌದು, ಮನೇಲಿ ಇದ್ದಿದ್ ವಸ್ತು ಎಲ್ಲ ಕಳ್ತನ ಆಗಿದೆ. ಅಜ್ಜಿ ಏಜೆ ರೂಮಲ್ಲೂ ಏನು ಕಾಣಿಸ್ತಿಲ್ಲ, ಎಲ್ಲ ಕಳ್ತನ ಆಗಿದೆ. ಅಂತರ ಅಕ್ಕನ ಫೋಟೋ ಕಾಣಿಸ್ತಿಲ್ಲ. ಏನ್ ಹುಡುಗಾಟ ಆಡ್ತಾ ಇದ್ದೀರಾ? ಇದ್ದಕ್ಕಿದ್ದ ಹಾಗೆ ಮನೇಲಿದ್ದ ವಸ್ತುಗಳೆಲ್ಲ ಕಾಣೆ ಆಗಿದೆ ಅಂದ್ರೆ ಏನ್ ಅರ್ಥ? ನೀವೇನ್ ಮಾಡ್ತಾ ಇದ್ರಿ? ಇದೆಲ್ಲ ಹೇಗಾಯ್ತು ಅಜ್ಜಿ? ನಾನು ಲೀಲಾ ದೇವಸ್ಥಾನಕ್ಕೆ ಹೋಗಿದ್ವಿ. ಬರೋ ಅಷ್ಟರಲ್ಲಿ ಮನೇಲಿ ಯಾವ ವಸ್ತುನೂ ಇಲ್ಲ. ನೀವೆಲ್ಲ ಎಲ್ರಮ್ಮ ಹೋಗಿದ್ರಿ? ನೀವು ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ನಮಗ್ ಗೊತ್ತಿರ್ಲಿಲ್ಲ ಅಜ್ಜಿ. ನಮಗೂ ಬೇರೆ ಏನು ಕೆಲಸ ಇರ್ಲಿಲ್ಲ. ಸರಿ ಅಂತ ಮೂವಿಗೆ ಹೋದ್ವಿ. ಅತ್ತೇನೋ ಏನೋ ಇನ್ಫಾರ್ಮ್ ಮಾಡಿರ್ಲಿಲ್ಲ. ಮಾಡಿದಿದ್ರೆ ಇಲ್ಲೇ ಇದ್ಕೊಂಡೆಲ್ಲ ನೋಡ್ಕೊಂತಿದ್ವಿ. ನಮ್ಗೇನ್ ಗೊತ್ತು ಹೇಳಿ? ಮನೆ ಕೆಲ್ಸದವ್ರೆಲ್ಲ ಎಲ್ಲಿ ಹೋದ್ರು? ನಾವೆಲ್ಲ ಒಟ್ಟಿಗೆ ಹೊರಗಡೆಗೆ ಹೋದಾಗ ಅವರೇ ತಾನೇ ಮನೆ ನೋಡ್ಕೊತಿದ್ದಿದ್ದು. ಹೌದಮ್ಮ ಲೀಲಾ, ಬೆಳಗಿಂದ ಒಬ್ಬರ ಕೆಲಸದವರು ಕಾಣಿಸ್ತಾ ಇಲ್ಲ. ಎಲ್ಲ ನೀನೇ ಮಾಡ್ಕೊಟ್ಟೆ. ಎಲ್ಲಿ ಹೋದ್ರು ಎಲ್ಲ? ಅಜ್ಜಿ ಅದು ಸೆಕ್ಯೂರಿಟಿ ಅವ್ರ ಮನೆ ಗೃಹ ಪ್ರವೇಶ ಅಂತ ಎಲ್ಲರಿಗೂ ರಜೆ ಕೊಟ್ಟು ಕಳಿಸ್ದೆ.